ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಗೇಪಲ್ಲಿಯ ಒಂದು ಹಾಂಟೆಡ್ ಬಾವಿಯ ಬಳಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ದೆವ್ವ, ಭೂತ, ಅತೃಪ್ತ ಆತ್ಮಗಳು ವಾಸ ಮಾಡೋ ಜಾಗಗಳಲ್ಲಿ ಪಾಳು ಬಿದ್ದ ಬಾವಿಗಳು ಕೂಡ ಒಂದು. ಯಾಕಂದರೆ ಒಂದು ಕಾಲದಲ್ಲಿ ಆ ಬಾವಿಯನ್ನು ಜನರು ಕುಡಿಯೋ ನೀರಿಗಾಗಿ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಆ ಬಾವಿಯಲ್ಲಿ ನಡೆದ ಒಂದು ಸಾವಿನಿಂದನೋ ಅಥವಾ ಒಂದು ಕಹಿ ಘಟನೆಯಿಂದನೋ ಆ ಊರಿನ ಜನ ಆ ಬಾವಿಯನ್ನು ಯೂಸ್ ಮಾಡೋದನ್ನು ಬಿಟ್ಟುಬಿಡ್ತಾರೆ. ಅದೇ ರೀತಿಯ ಒಂದು ಹಾಂಟೆಡ್ ಪಾಳು ಬಿದ್ದ ಬಾವಿ ಬಾಗೇಪಲ್ಲಿಯಲ್ಲಿದೆ. ಅವತ್ತು ರಾತ್ರಿ ಅದೇ ಬಾವಿಯ ಹತ್ರ ಕುರಿ ಕಾಯುವ ಆ ವ್ಯಕ್ತಿಗೆ ಏನೆಲ್ಲ ಆಯಿತು ಗೊತ್ತಾ? ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಬಾಗೇಪಲ್ಲಿಯ ಆ ಹಾಂಟೆಡ್ ಪಾಳು ಬಿದ್ದ ಬಾವಿಯ ಬಳಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ನಟರಾಜು. ಆದರೆ ಈ ರಿಯಲ್ ಗೋಸ್ಟ್ ಸ್ಟೋರಿನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು ನಟರಾಜು ಅವರ ಅಣ್ಣ ಸಿದ್ದರಾಜು. ಯಾಕಂದರೆ ನಟರಾಜು ಈಗ ಜೀವಂತವಾಗಿಲ್ಲ. ಅವತ್ತು ರಾತ್ರಿ ಬಾಗೇಪಲ್ಲಿಯ ಆ ಹಾಂಟೆಡ್ ಪಾಳು ಬಿದ್ದ ಬಾವಿಯಲ್ಲಿದ್ದ ಆ ಭಯಂಕರವಾದ ಭೂತಕ್ಕೆ ನಟರಾಜು ಬಲಿಯಾಗಿ ಹೋದರು. ಅವತ್ತು ರಾತ್ರಿ ಅಷ್ಟೊತ್ತಲ್ಲಿ ನಟರಾಜು ಯಾಕೆ ಆ ಬಾವಿ ಹತ್ರ ಹೋದರು, ನಟರಾಜುಗೆ ಏನಾಗಿತ್ತೋ, ನಟರಾಜು ಹೇಗೆ ಸತ್ತೋದ್ರು, ಇದೆಲ್ಲ ಗೊತ್ತಾಗಬೇಕು ಅಂದರೆ ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿ. ಸೊ ಈ ಒಂದು ಘಟನೆಯಾಗಿದ್ದು 2001ರಲ್ಲಿ. ನಟರಾಜು ಬಾಗೇಪಲ್ಲಿಯ ಬಳಿ ಒಂದು ಕುಗ್ರಾಮದ ನಿವಾಸಿಯಾಗಿರ್ತಾನೆ. ಅವರ ಮನೆಯಲ್ಲಿ ಟೋಟಲ್ ಆಗಿ 5 ಜನ ಇರ್ತಾರೆ. ಅವರ ತಂದೆ, ತಾಯಿ, ಮೊದಲನೇ ಮಗ ಸಿದ್ದರಾಜು, ಎರಡನೇ ಮಗ ನಟರಾಜು ಮತ್ತು ಅವನ ತಂಗಿ. ಈ ರೀತಿ ಟೋಟಲ್ ಆಗಿ 5 ಜನ ಇರ್ತಾರೆ. ನಟರಾಜು ಆಗ ಇನ್ನೂ ಶಾಲೆಗೆ ಹೋಗ್ತಾ ಇರ್ತಾನೆ. ದಸರಾ ರಜಾ, ಬೇಸಿಗೆ ರಜಾ, ಈ ರೀತಿ ಶಾಲೆಯಲ್ಲಿ ರಜೆ ಕೊಟ್ಟಾಗ ನಟರಾಜು ಏನು ಮಾಡ್ತಾ ಇದ್ದ ಅಂದರೆ ಮನೆಯಲ್ಲಿದ್ದು ಏನು ಮಾಡಬೇಕು ಅಂತ ಕುರಿಗಳನ್ನು ಮೇಯಿಸೋದಕ್ಕೆ ಹೊರಟೋಗ್ತಾ ಇದ್ದ. ಅದೇ ರೀತಿಯೇ ಒಂದು ದಿನ ನಟರಾಜು ಕುರಿಗಳನ್ನು ಮೇಯಿಸೋದಕ್ಕೆ ಅಂತ ಒಂದು ಟಿಫನ್ ಬಾಕ್ಸ್ನಲ್ಲಿ ಊಟ ಕಟ್ಕೊಂಡು ಕುರಿಗಳನ್ನು ಹೊಡ್ಕೊಂಡು ಹೋಗ್ತಾನೆ. ಈ ರೀತಿ ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ನಟರಾಜು ಊಟ ಮಾಡೋದಕ್ಕೆ ಅಂತ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಆ ಸ್ಥಳ ಬೇರೆ ಯಾವುದೂ ಅಲ್ಲ, ಅದೇ ಪಾಳು ಬಿದ್ದೋಗಿರೋ ಬಾವಿ ಇದ್ದ ಜಾಗ ಆಗಿತ್ತು. ಆ ಬಾವಿಯಿಂದ ಒಂದಷ್ಟು ದೂರದಲ್ಲಿ ನಟರಾಜು ಒಂದು ತೆಂಗಿನ ಮರದ ಕೆಳಗೆ ಕೂತ್ಕೊಂಡು ಊಟ ತಿಂತಾನೆ. ಊಟ ತಿಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅದೇ ತೆಂಗಿನ ಮರಕ್ಕೆ ಒರಗಿಕೊಂಡು ಹಾಗೇ ಸ್ವಲ್ಪ ನಿದ್ರೆಗೆ ಜಾರ್ತಾನೆ. ಇನ್ನು ಆ ಪಾಳು ಬಿದ್ದ ಬಾವಿಯ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ತುಂಬ ಹಳೇ ಕಾಲದ ಬಾವಿಯಾಗಿತ್ತು. ಒಂದು ಕಾಲದಲ್ಲಿ ಆ ಊರಿನ ಜನರೆಲ್ಲ ಅದೇ ಬಾವಿಯನ್ನು ನೀರಿಗೋಸ್ಕರ ಬಳಸ್ತಾ ಇದ್ದರು. ಆದರೆ ಆ ಬಾವಿಯಲ್ಲಿ ಒಮ್ಮೆ ಒಬ್ಬಳು ಅಪ್ರಾಪ್ತ ಹುಡುಗಿ ಆ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಡ್ತಾಳೆ. ಆಗ್ಲಿಂದ ಅಲ್ಲಿ ಆ ಹುಡುಗಿಯ ಆತ್ಮ ಅದೇ ಬಾವಿಯಲ್ಲಿ ಸೇಡಿಗೋಸ್ಕರ ಕಾಯ್ತಾ ಇದೆ ಅಂತ ಆ ಊರಿನ ಜನರೆಲ್ಲ ನಂಬಿ ಆ ಬಾವಿಯನ್ನು ಬಳಸೋದನ್ನು ಬಿಟ್ಟು ಬಿಡ್ತಾರೆ. ಕಾಲಕ್ರಮೇಣ ಆ ಬಾವಿ ಪಾಳು ಬಿದ್ದು ಒಂದು ಹಾಂಟೆಡ್ ಬಾವಿಯಾಗಿ ಬದಲಾಗುತ್ತೆ. ಇನ್ನು ಸ್ಟೋರಿ ಕಡೆ ಬಂದರೆ, ತೆಂಗಿನ ಮರದ ಕೆಳಗೆ ನಿದ್ದೆ ಮಾಡ್ತಾ ಇದ್ದ ನಟರಾಜುಗೆ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ಆ ಮರದ ಮೇಲಿಂದ ಅವನ ಪಕ್ಕದಲ್ಲೇ ಯಾರೋ ದುಪ್ಪಂತ ಕೆಳಗೆ ಬಿದ್ದ ಹಾಗೆ ಶಬ್ದ ಕೇಳಿಸುತ್ತೆ. ತಕ್ಷಣ ನಟರಾಜು ಕಣ್ಬಿಟ್ಟು ಆ ಶಬ್ದ ಏನು ಅಂತ ನೋಡ್ತಾನೆ.
ಆದರೆ ನಟರಾಜು ಕಣ್ಣಿಗೆ ಏನಂದರೆ ಏನು ಕಾಣಿಸೋದಿಲ್ಲ. ಒಂದು ಕಡೆ ಅವನು ಹೊಡ್ಕೊಂಡು ಹೋಗಿದ್ದ ಕುರಿಗಳೆಲ್ಲ ಆರಾಮಾಗಿ ಮೇವು ಮೇಯ್ತಾ ಇದ್ವು. ಮತ್ತೊಂದು ಕಡೆ ಆ ಸುಡು ಬಿಸಿಲಲ್ಲೂ ಕೂಡ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಆದ್ದರಿಂದ ನಟರಾಜು ಮತ್ತೆ ಅದೇ ರೀತಿ ಆ ತೆಂಗಿನ ಮರಕ್ಕೆ ಹೊರಕೊಂಡು ನಿದ್ದೆ ಮಾಡ್ತಾನೆ. ಈ ರೀತಿ ನಟರಾಜು ಆ ತೆಂಗಿನ ಮರಕ್ಕೆ ಹೊರಕೊಂಡು ನಿದ್ದೆ ಮಾಡ್ತಾ ಇರುವಾಗ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬರು ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಹಾಗೆ ಅನುಭವ ಆಗುತ್ತೆ. ಆಗ ನಟರಾಜು ಬೆಚ್ಚಿ ಬಿದ್ದು ಎದ್ದು ನೋಡ್ತಾನೆ. ಆದರೆ ಅಲ್ಲಿ ಏನಂದರೆ ಏನೂ ಇರಲಿಲ್ಲ. ಅವನ ಕಣ್ಣಿಗೂ ಏನು ಕಾಣಿಸ್ಲಿಲ್ಲ. ಅಂದರೆ ನಟರಾಜುನ ಯಾವುದೋ ಒಂದು ಅಗೋಚರ ಶಕ್ತಿ ಬಂದು ಅವನನ್ನು ತಬ್ಬಿಕೊಂಡ ಹಾಗೆ ಆಗಿರುತ್ತೆ ಅಷ್ಟೇ. ಇದಾದಮೇಲೆ ನಟರಾಜು ಸಂಜೆವರೆಗೂ ಕುರಿಗಳನ್ನು ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬಿಡ್ತಾನೆ. ಈಗಲಿಂದ ನಟರಾಜು ಜೀವನದಲ್ಲಿ ಆಗೋದು ಎಲ್ಲ ಘೋರಾತಿ ಘೋರವಾಗಿರುತ್ತೆ. ಯಾಕಂದರೆ ತೆಂಗಿನ ಮರದ ಕೆಳಗೆ ಆ ಘಟನೆಯಾದ ನಂತರ ನಟರಾಜು ಆರೋಗ್ಯದಲ್ಲಿ ದಿನೇ ದಿನೇ ಏರುಪೇರುಗಳಾಗುತ್ತೆ. ವಿಚಿತ್ರವಾದ ಕಾಯಿಲೆಗಳು ಬರುತ್ತೆ. ನಟರಾಜು ಬಾಡಿ ಪೂರ್ತಿಯಾಗಿ ವೀಕಾಗಿ ಸಣ್ಣಗಾಗ್ಬಿಡ್ತಾನೆ. ಅಷ್ಟೇ ಅಲ್ಲ, ಚೆನ್ನಾಗಿ ಓದ್ತಾ ಇದ್ದ ನಟರಾಜು ದಿನೇ ದಿನೇ ಓದಿನಲ್ಲೂ ಕೂಡ ಕ್ಷೀಣಿಸ್ತಾ ಬರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ನಟರಾಜು ತಂದೆ ತಾಯಿ ಮತ್ತು ಅವನ ಅಣ್ಣ ಸಿದ್ದರಾಜುಗೆ ಅವನಿಗೆ ಏನಾಗ್ತಿದೆ, ಯಾಕೆ ಈ ಥರ ಆಗ್ತಿದೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಇದು ಹೀಗೆ ಮುಂದುವರ್ಕೊಂಡು ಹೋದರೆ ನಟರಾಜು ಕೊನೆಗೆ ಏನಾಗ್ಬಿಡ್ತಾನೋ ಅನ್ನೋ ದಿಗಿಲು ಶುರುವಾಗ್ಬಿಡುತ್ತೆ. ಯಾಕಂದರೆ ನಟರಾಜುನ ಎಷ್ಟೇ ಆಸ್ಪತ್ರೆಗಳಿಗೆ ತೋರಿಸಿದ್ರು, ಎಷ್ಟು ನಾಟಿ ವೈದ್ಯ ಆಯುರ್ವೇದ ಔಷಧಿಗಳನ್ನು ಕೊಡಿಸಿದ್ರು ಅವನು ಗುಣಮುಖನಾಗೋದಿಲ್ಲ. ಈ ರೀತಿ ಇರಬೇಕಾದ್ರೆ ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಮನೆಯಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ. ಸಿದ್ದರಾಜು ಪಕ್ಕದಲ್ಲಿ ನಟರಾಜು ಕೂಡ ಮಲ್ಕೊಂಡು ನಿದ್ದೆ ಹೋಗ್ತಾ ಇರ್ತಾನೆ. ಆದರೆ ಒಂದು ಹೊತ್ತಲ್ಲಿ ಸಿದ್ದರಾಜುಗೆ ನೀರು ಕುಡಿಬೇಕು ಅಂತ ಅನಿಸಿದ್ದಕ್ಕೆ ನಿದ್ದೆಯಿಂದ ಎದ್ದು ಕೂರ್ತಾನೆ. ಆದರೆ ಆಗ ಸಿದ್ದರಾಜುಗೆ ಅವನ ಪಕ್ಕದಲ್ಲಿ ನಟರಾಜು ಇಲ್ಲದೆ ಇರೋದನ್ನು ಕಂಡು ಭಯಭೀತನಾಗ್ತಾನೆ. ತಕ್ಷಣ ಸಿದ್ದರಾಜು ಅವನ ತಂದೆ ತಾಯಿ ತಂಗಿ ಎಲ್ಲರೂ ಅಷ್ಟೊತ್ತಲ್ಲಿ ಆ ಕತ್ತಲಲ್ಲೇ ನಟರಾಜುಗೋಸ್ಕರ ಊರೆಲ್ಲ ಹುಡುಕಾಡ್ತಾರೆ. ಆದರೆ ಅವರ ಕಣ್ಣಿಗೆ ಎಲ್ಲೂ ನಟರಾಜು ಕಾಣಿಸೋದಿಲ್ಲ. ಒಂದು ಕಡೆ ನಟರಾಜು ಅವರ ತಾಯಿ ಮನೆ ಮುಂದೆ ಕೂತ್ಕೊಂಡು ಮಗ ಏನೋ ಆಗ್ಬಿಟ್ಟಿದ್ದಾನೆ ಅಂತ ಅಳ್ತಾ ಕೂತಿರ್ತಾಳೆ. ಆಗ ಒಂದು ಘಟನೆ ನಡೆದೋಗುತ್ತೆ. ಅದೇನೆಂದರೆ, ನಟರಾಜು ತುಂಬ ಸುಸ್ತಾಗಿ ನಡೆಯೋದಕ್ಕೂ ಆಗದೇ ಇರುವಂಥ ಸ್ಥಿತಿಯಲ್ಲಿ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ನೋಡಿ ಇವರೆಲ್ಲರೂ ನಟರಾಜು ಹತ್ತಿರಕ್ಕೆ ಓಡೋಗಿ ಏನಾಯಿತು, ಎಲ್ಲಿಗೋಗಿದ್ದೆ ಅಂತ ಕೇಳ್ತಾರೆ. ಆದರೆ ನಟರಾಜು ಏನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ಸರಿ ಆಯಿತು, ಬೆಳಗ್ಗೆ ಕೇಳ್ಕೊಂಡ್ರೆ ಆಗುತ್ತೆ, ಈಗ ಅವನಿಗೆ ಹಿಂಸೆ ಕೊಡೋದು ಬೇಡ ಅಂತ ಹೇಳಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಈ ಘಟನೆಯಾದ ಮೇಲೆ ನಟರಾಜುವಿನ ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ. ಆಗಾಗ ನಟರಾಜು ಮಧ್ಯರಾತ್ರಿಯಲ್ಲಿ ಒಬ್ಬನೇ ಎಲ್ಲಿಗೋ ಹೊರಟೋಗ್ಬಿಡ್ತಾ ಇದ್ದ. ಮತ್ತೆ ತುಂಬ ಹೊತ್ತಾದ ಮೇಲೆ ಸುಸ್ತಾಗಿ ನಡೆಯೋದಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಮನೆಗೆ ವಾಪಸ್ ಬರ್ತಾ ಇದ್ದ. ಈ ರೀತಿ ಒಂದು 10-15 ಸಾರಿ ನಡೆದೋಗುತ್ತೆ. ಈ ಕಡೆ ಅವರ ತಂದೆ ತಾಯಿ ಅಣ್ಣ ಮತ್ತು ತಂಗಿ ನಟರಾಜು ಆವತ್ತು ಸರಿ ಹೋಗ್ತಾನೆ, ಇವತ್ತು ಸರಿ ಹೋಗ್ತಾನೆ ಅಂತ ಎದುರು ನೋಡ್ತಾ ಇರ್ತಾರೆ. ಆದರೆ ಆ ರೀತಿ ಆಗೋದಿಲ್ಲ. ಇದರ ಮಧ್ಯೆ ನಟರಾಜುವಿನ ಅಣ್ಣ ಸಿದ್ದರಾಜುಗೆ ತಮ್ಮನ ಮೇಲೆ ಒಂದು ಅನುಮಾನ ಬರುತ್ತೆ. ಅದೇನೆಂದರೆ, ಅವನು ಅಮಾವಾಸ್ಯೆ ಹುಣ್ಣಿಮೆ ಬಂದ ದಿನ ತುಂಬ ವಿಚಿತ್ರವಾಗಿರ್ತಾನೆ ಮತ್ತು ತುಂಬ ಸುಸ್ತಾಗಿರ್ತಾನೆ.
ಅದೇ ದಿನ ರಾತ್ರಿ ಯಾರಿಗೂ ಹೇಳದೆ ಗೊತ್ತಿಲ್ಲದ ಹಾಗೆ ಎಲ್ಲಿಗೋ ಹೋಗಿ ತುಂಬ ಹೊತ್ತಾದ ಮೇಲೆ ಮನೆಗೆ ವಾಪಸ್ ಬರ್ತಾನೆ ಅನ್ನೋದನ್ನು ಗಮನಿಸ್ತಾರೆ. ಈ ಸರಿ ಅಮಾವಾಸ್ಯೆ ಬಂದಾಗ ಅವನು ಎಲ್ಲಿ ಹೋಗ್ತಾನೆ ಅಂತ ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಕಂಡು ಹಿಡಿಬೇಕು ಅಂತಾನು ಅಂದ್ಕೊಂಡಿರ್ತಾನೆ. ಈ ಕಡೆ ನಟರಾಜು ಅವರ ತಾಯಿ ದೇವಸ್ಥಾನದಲ್ಲಿ ಮಗನಿಗೆ ಏನಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಆ ದೇವಸ್ಥಾನದ ಪೂಜಾರಿ, ನಿನ್ನ ಮಗನಿಗೆ ಯಾವುದೋ ಒಂದು ದುಷ್ಟ ಶಕ್ತಿಯಿಂದ ಅಪಾಯವಿದೆ, ನಿನ್ನ ಮಗ ಪ್ರೇತ ಬಾಧೆಯಿಂದ ಬಳಲ್ತಾ ಇದ್ದಾನೆ, ಅದಕ್ಕೆ ಒಂದು ಪೂಜೆ ಮಾಡಬೇಕು, ಮುಂದಿನ ಅಮಾವಾಸ್ಯೆಯ ದಿನ ನಿನ್ನ ಮಗನನ್ನು ಕರ್ಕೊಂಡು ಬಾ, ಪೂಜೆ ಮಾಡಿ ಎಲ್ಲ ಸರಿ ಮಾಡ್ತೀನಿ ಅಂತ ಕೂಡ ಹೇಳಿರ್ತಾನೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಯಾಕಂದರೆ ಪೂಜಾರಿಗಳು ಹೇಳಿದ್ದ ಮತ್ತೆ ಸಿದ್ದರಾಜು ಅಂದ್ಕೊಂಡಿದ್ದ ಆ ಅಮಾವಾಸ್ಯೆಯ ದಿನ ಬಂದೇ ಬಿಡುತ್ತೆ. ಅವತ್ತು ಬೆಳಗ್ಗೆ ಎಲ್ಲ ಅವರ ತಾಯಿ ನಟರಾಜುನ ಎಷ್ಟು ಸಾರಿ ಕೇಳಿದ್ರು ನಾನು ಎಲ್ಲೂ ಆಚೆ ಬರೋದಿಲ್ಲ ಅಂತ ಹಠ ಹಿಡಿತಾನೆ. ಅಲ್ಲಿಗೆ ಅವರ ತಾಯಿಯ ಪ್ರಯತ್ನ ವಿಫಲವಾಗಿ ಹೋಗುತ್ತೆ. ಅದೇ ದಿನ ರಾತ್ರಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನಿದ್ದೆ ಹೋಗ್ತಾ ಇರ್ತಾರೆ, ನಟರಾಜುನ ಕೂಡ ಸೇರಿಸಿ. ಆದರೆ ಸಿದ್ದರಾಜು ಮಾತ್ರ ನಿದ್ದೆ ಹೋಗೋದಿಲ್ಲ. ನಿದ್ದೆ ಹೋಗಿರೋ ರೀತಿ ನಾಟಕ ಮಾಡ್ತಾನೆ. ಈ ರೀತಿ ಕರೆಕ್ಟಾಗಿ ಮಧ್ಯರಾತ್ರಿ 1 ಗಂಟೆಯಲ್ಲಿ ನಟರಾಜುಗೆ ಎಚ್ಚರವಾಗುತ್ತೆ. ನಿದ್ದೆಯಿಂದ ಎದ್ದ ನಟರಾಜು ತುಂಬ ವಿಚಿತ್ರವಾದ ಬಾಡಿ ಲ್ಯಾಂಗ್ವೇಜ್ನೊಂದಿಗೆ ಬಾಗಿಲು ತೆಗೆದು ಮನೆಯಿಂದ ಆಚೆ ಹೋಗ್ತಾನೆ. ಇದನ್ನೆಲ್ಲ ಪಕ್ಕದಲ್ಲೇ ನಿದ್ದೆ ಮಾಡುವ ಹಾಗೆ ನಾಟಕ ಮಾಡ್ತಾ ಇದ್ದ ಸಿದ್ದರಾಜು ಗಮನಿಸ್ತಾನೇ ಇರ್ತಾನೆ. ಕೊನೆಗೆ ಸಿದ್ದರಾಜು ತಮ್ಮ ನಟರಾಜು ಎಲ್ಲಿಗೆ ಹೋಗ್ತಾನೆ ಅಂತ ಅವನ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದರೆ ಕೊನೆಗೆ ನಟರಾಜು ಹೋದ ಆ ಜಾಗವನ್ನು ನೋಡಿ ಸಿದ್ದರಾಜುಗೆ ಆಶ್ಚರ್ಯ ಆಗೋಗತ್ತೆ. ಯಾಕಂದರೆ ನಟರಾಜು ಹೋಗಿದ್ದು ಬೇರೆ ಎಲ್ಲೂ ಅಲ್ಲ, ಅದೇ ಪಾಳು ಬಿದ್ದ ಹಾಂಟೆಡ್ ಬಾವಿಯ ಹತ್ತಿರಕ್ಕೆ. ಈ ರೀತಿ ಸಿದ್ದರಾಜು ನೋಡ್ತಿದ್ದ ಹಾಗೇನೆ ನಟರಾಜು ನಿಧಾನಕ್ಕೆ ಆ ಬಾವಿಯ ಮೆಟ್ಟಿಲನ್ನು ಇಳಿದು ಬಾವಿಯ ಒಳಗೆ ಹೋಗ್ತಾನೆ. ಅದನ್ನು ನೋಡಿ ಸಿದ್ದರಾಜು ಆಶ್ಚರ್ಯದಿಂದ ಅವನು ಕೂಡ ಆ ಬಾವಿಯ ಹತ್ತಿರಕ್ಕೆ ಹೋಗ್ತಾನೆ. ಸಿದ್ದರಾಜು ಆ ಬಾವಿಯ ಹತ್ತಿರಕ್ಕೆ ಹೋಗ್ತಾ ಇದ್ದ ಹಾಗೆ ಬಾವಿಯ ಒಳಗಿಂದ ನಟರಾಜು ಮತ್ತೆ ಇನ್ನು ಯಾರೋ ಒಬ್ಬರು ಅವನ ಜೊತೆ ಮಾತಾಡ್ತಾ ಇರೋ ಥರ ಶಬ್ದಗಳು ಕೇಳಿಸುತ್ತೆ. ಅದನ್ನು ನೋಡಿ ಸಿದ್ದರಾಜು ಯಾರ ಜೊತೆ ಇರ್ಬೋದು, ನಟರಾಜು ಬಾವಿಯೊಳಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಮೇಲಿಂದ ಬಾವಿಯ ಒಳಗೆ ಇಣುಕಿ ನೋಡ್ತಾನೆ ಅಷ್ಟೇ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಸಿದ್ದರಾಜುಗೆ ಬಾಯಲ್ಲಿ ತ್ಯಾವಾನೆ ಇಲ್ದಂಗೆ ಆಗೋಗತ್ತೆ. ಯಾಕಂದರೆ ನಟರಾಜು ಬಾವಿಯ ಒಳಗೆ ಮೆಟ್ಟಿಲ ಮೇಲೆ ಕೂತ್ಕೊಂಡು ಯಾರೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಇನ್ನು ಆ ಹುಡುಗಿ ಆ ಬಾವಿಯ ತಳದಲ್ಲಿ ಕೂತ್ಕೊಂಡು ನಟರಾಜು ಕಡೆ ನೋಡ್ತಾ ಮಾತಾಡ್ತಾ ಇರ್ತಾಳೆ. ಅದು ನೋಡೋದಕ್ಕೆ ಹುಡುಗಿ ರೀತಿ ಕೂಡ ಇರಲಿಲ್ಲ, ಯಾವುದೋ ಒಂದು ಕಪ್ಪು ಆಕೃತಿಯ ರೀತಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿದ ತಕ್ಷಣ ಸಿದ್ದರಾಜುಗೆ ಕೈ ಕಾಲೆಲ್ಲ ನಡುಕ ಹುಟ್ಕೊಳ್ಳುತ್ತೆ. ಈ ರೀತಿ ನಟರಾಜು ಮತ್ತೆ ಆ ಆಕೃತಿ ಬಾವಿಯ ಒಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಮೇಲಿನಿಂದ ಸಿದ್ದರಾಜು ಭಯದಲ್ಲಿ ನಡುಕ್ತಾ ಅವರ ಕಡೆನೇ ನೋಡ್ತಾ ಇರ್ತಾನೆ. ಈ ರೀತಿ ಇರುವಾಗ ಸಡನ್ನಾಗಿ ಆ ಬಾವಿಯ ಒಳಗಿದ್ದ ನಟರಾಜು ಮತ್ತೆ ಆ ಆಕೃತಿ ಸಡನ್ನಾಗಿ ತಲೆ ಎತ್ತಿ ಸಿದ್ದರಾಜು ಕಡೆಗೆ ನೋಡ್ತಾರೆ. ಅವರ ಕಣ್ಣುಗಳು ಕೆಂಪಿಗೆ ಕೆಂಡದಂತೆ ಉರಿತಾ ಇತ್ತು. ಇನ್ನು ಆ ಆಕೃತಿಗೆ ತುಂಬ ಉದ್ದನೆಯ ತಲೆ ಕೂದಲು ಮತ್ತು ತುಂಬ ಉದ್ದನೆಯ ಉಗುರುಗಳು ಇದ್ವು. ಆ ದೃಶ್ಯವನ್ನು ನೋಡಿ ಸಿದ್ದರಾಜು ಜೋರಾಗಿ ಕಿರ್ಚ್ಕೊಂಡು ಅವನ ಮನೆ ಕಡೆಗೆ ಓಡೋಗ್ತಾನೆ. ಅಲ್ಲಿ ಎಲ್ಲರನ್ನ ಎಬ್ಬಿಸಿ ನಡೆದ ವಿಷಯವನ್ನು ಊರಿನ ಜನಕ್ಕೆ ತಿಳಿಸಿ ಎಲ್ಲರೂ ಒಟ್ಟಿಗೆ ಆ ಬಾವಿಯ ಹತ್ತಿರಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ
ಎಲ್ರಿಗೂ ಒಂದು ಆಶ್ಚರ್ಯ ಕಾದಿತ್ತು. ಅದೇ ಬಾವಿಯ ಮೆಟ್ಟಿಲ ಮೇಲೆ ಅರೆಬೆತ್ತಲೆಯಾಗಿ ರಕ್ತ ಕಕ್ಕಿಕೊಂಡು ನಟರಾಜು ಸತ್ತು ಹೋಗಿರ್ತಾನೆ. ಇದು ಬಾಗೇಪಲ್ಲಿಯ ಹತ್ರ ಇರೋ ಒಂದು ಪಾಳು ಬಿದ್ದ ಹಾಂಟೆಡ್ ಬಾವಿಗೆ ಬಲಿಯಾದ ನಟರಾಜು ಅವರ ಸ್ಟೋರಿ. ಅದನ್ನು ನಮ್ಮ ಚಾನೆಲ್ ಜೊತೆ ಸಿದ್ದರಾಜು ಅವರು ಶೇರ್ ಮಾಡಿಕೊಂಡಾಗ ತುಂಬ ದುಃಖ ಮತ್ತು ನೋವಿನಿಂದ ಶೇರ್ ಮಾಡಿಕೊಂಡಿದ್ದಾರೆ. ಆದರೆ ಏನೇ ಆಗಲಿ, ಹೋದ ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಆದರೆ ನಟರಾಜು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿಮ್ಮೆಲ್ಲರ ಕಡೆಯಿಂದ ಹಾರೈಸೋಣ. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.